ತುಂಬಾ ವರ್ಷದಿಂದ ಬಾಡಿಗೆ ಮನೇಲಿ ಇತ್ತು ನಾವು. ನಮ್ಗೆ ಇದೊಂದು ಏನೋ ಒಂದು ದೇವರೊಂದು ಗಿಫ್ಟ್ ಕೊಟ್ಟ ನಿಮ್ಗೆ ಅನಿಸ್ತಿದೆ. ಕಾವಲು ನಾನಾಗುವೆ ನಮ್ಮ ಭೂಮಿ ನೋಡಿ ಊಳು ನೇಗಿಲಿಗೆ. ನಾನು ಚಿಕ್ಕಲ್ಲಿಂದನೂ ಬಾಡಿಗೆ ಮನೇಲೇ ಇದ್ದೀವಿ. 20 ವರ್ಷದಿಂದ ಮನೆ ಕಟ್ಟಬೇಕಂತ ಆಸೆ ಇತ್ತು. ಈಗ ಮನೆ ಆಗಿದೆ, ತುಂಬ ಖುಷಿ ಆಗ್ತಿದೆ. ಗೊತ್ತಿಲ್ಲ ಏನು ಹೇಳಬೇಕು ಅಂತ. ವಿಷನ್ ಟು ಇಂಡಿಯಾಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ವಿಷನ್ ಟು ಇಂಡಿಯಾದ 23ನೇ ತಿಂಗಳ ಬಂಪರ್ ಡ್ರಾ 3 ಬೆಡ್ರೂಮ್ ಮನೆ ವಿಜೇತರಾಗಿರುವಂತಹ ವಿನೀತ್ ಹಾಗೂ ಅವರ ಕುಟುಂಬ ಸದಸ್ಯರು ನಮ್ಮ ವಿಷನ್ ಟು ಇಂಡಿಯಾದ ಕಚೇರಿಯಲ್ಲಿ ಇವತ್ತಿದ್ದಾರೆ. ದೂರದ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೊಪ್ಪ ಶೃಂಗೇರಿಯ ವಿನೀತ್ 23ನೇ ತಿಂಗಳಲ್ಲಿ 3 ಬೆಡ್ರೂಮಿನ ಒಂದು ಸುಸಜ್ಜಿತ ಮನೆಯನ್ನು ನೀವು ವಿಜೇತರಾಗಿದ್ದೀರಿ. ಹೇಗೆ ಅನಿಸ್ತಿದೆ ಮೇಡಮ್ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ವರ್ಷದಿಂದ ಬಾಡಿಗೆ ಮನೇಲಿ ಇತ್ತು ನಾವು. ಓಕೆ, ನಮ್ಗೆ ಇದೊಂದು ಏನೋ ಒಂದು ದೇವರೊಂದು ಗಿಫ್ಟ್ ಕೊಟ್ಟ ನಿಮ್ಗೆ ಅನಿಸ್ತಿದೆ ನಮಗೆ. ಸೊ ಎಷ್ಟು ವರ್ಷದಿಂದ ಬಾಡಿಗೆ ಮನೆಯಲ್ಲಿ? ಒಂದು 20 ವರ್ಷದಿಂದನೇ ಬಾಡಿಗೆ. 20 ವರ್ಷದಿಂದ ನೀವು ಬಾಡಿಗೆ ಮನೆಯಲ್ಲಿ ವಿಷನ್ ಇಂಡಿಯಾ ಜಾಯಿನ್ ಆಗುವಾಗ ಅನ್ಕೊಂಡಿದ್ದೀರಾ ಒಂದು ಮನೆ? ಇಲ್ಲ, ಅನ್ಕೊಂಡೇ ಇಲ್ಲ. ನಾವು ಒಂದು ಹೇಳಿದ್ರು ಹಿಂಗೆ ಇದೆ ಅಂತ. ಆದ್ರೆ ನಮಗೆ ಮನೆ ಸಿಗುತ್ತೆ ಅಂತ ಮೊನ್ನೆ ಅವ್ರು ಫೋನ್ ಮಾಡೋ ತನಕ ನಮಗೆ ಸಿಗ್ಲಿಲ್ಲ. ತುಂಬಾ ಖುಷಿ ಆಗ್ತದೆ. 20 ವರ್ಷದಿಂದ ಮನೆ ಕಟ್ಟಬೇಕಂತ ಆಸೆ ಇತ್ತು. ಈಗ ಮನೆ ಆಗಿದೆ, ತುಂಬ ಖುಷಿ ಆಗ್ತಿದೆ. ನಾನು ಚಿಕ್ಕಲ್ಲಿಂದನೂ ಬಾಡಿಗೆ ಮನೇಲೇ ಇದ್ದೀವಿ. ನಮಗೊಂದು 20 ವರ್ಷದಿಂದ ನಮ್ಮ ಅಪ್ಪಂಗೊಂದು ಆಸೆ ಇತ್ತು ಮನೆ ಕಟ್ಟಬೇಕು ಅಂತ. ಇವಾಗ ಸಿಕ್ಕಿದೆ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಫಾರ್ ವಿಷನ್ ಟು ಇಂಡಿಯಾ ಅಂತ ಹೇಳ್ತೀನಿ. ಸೊ 20 ವರ್ಷದ ನಿಮ್ಮ ಒಂದು ಕನಸು, ಒಂದು ಮನೆ ಕಟ್ಟಬೇಕು, ಒಂದು ಸ್ವಂತ ಮನೆ ಬೇಕಂತ ಹೇಳ್ತೀರಿ ಮೇಡಮ್? ಇಲ್ಲ, ಅದೇ ತುಂಬ ಗೊತ್ತಿಲ್ಲ ಏನು ಹೇಳಬೇಕು ಅಂತ. ವಿಷನ್ ಟು ಇಂಡಿಯಾಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಖಂಡಿತವಾಗಿ ಮೇಡಮ್, ನಮಗೂ ತುಂಬ ಖುಷಿ ಆಗ್ತಿದೆ. ನಿಮ್ಮಂಥ ಒಬ್ಬ ಅರ್ಹ ವ್ಯಕ್ತಿಗೆ ಮನೆ ಸಿಕ್ಕಿದೆಯಲ್ಲ, ಅದಕ್ಕಿಂತ ಖುಷಿ. ನಮ್ಮ ಒಂದು ಸಂಸ್ಥೆ ಮಾಡಿದ್ದಕ್ಕೆ ನಮ್ಮದು ಒಂದು ಸಾರ್ಥಕ ಅಂತಲೇ ಹೇಳ್ಬೋದು. ಯಾಕಂದರೆ ಅರ್ಹ ವ್ಯಕ್ತಿಗೆ ಮನೆ ಸಿಕ್ಕರೆ ಅದಕ್ಕಿಂತ ಖುಷಿ ನಮಗೆ ಬೇರೆ ಯಾವುದಿಲ್ಲ. ನೀವು ಸುಮಾರು 20 ವರ್ಷದಿಂದ ಮನೆ ಇಲ್ಲದೆ ಅದರ ಕಷ್ಟ ನೋವು ನಮಗೆ ಅರ್ಥ ಆಗ್ತಿದೆ. ನೀವು ಒಂದು ಮನೆ ಸಿಕ್ಕಿದೆ. ಎನಿವೇ, ಕಂಗ್ರ್ಯಾಚುಲೇಷನ್. ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೇವೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ವಿಷನ್ ಇಂಡಿಯಾ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ಅಭಿಪ್ರಾಯನೇ ಎಲ್ಲರಿಗೂ. ಮೆಟೀರಿಯಲ್ ಎಲ್ಲ ಮತ್ತೆ ಇರುತ್ತದೆ. ತುಂಬ ಜನಕ್ಕೆ ಅದು ಎಂತ ಕೊಟ್ಟರು ಅವರಿಗೆ ಅದು ಕಮ್ಮಿನೇ ಅಂತ ಅನಿಸ್ತದೆ. ಎಲ್ಲರೂ ಒಂದೇ ರೀತಿ ಇರೋ, ಆದರೆ ಪ್ರಾಡಕ್ಟ್ಗಳೆಲ್ಲ ಚೆನ್ನಾಗಿದೆ, ಅದ್ರ ಬಗ್ಗೆ ಮಾತಾಡೋಗಿಲ್ಲ. ಇದು ನಾನು 2ನೇ ಸೀಸನ್ ಮಾಡ್ತಿರೋದು. ನಮ್ಮೂರಿಗೆ ಒಂದು ಮನೆ ಬಂದಿದೆ, ನಮ್ಮೂರಿಗೆ ಒಂದು ಐಫೋನ್ ಬಂದಿದೆ. ಯಾಕಂದರೆ ನಮ್ಮನ್ನು ಈಗಲೂ ಕೇಳ್ತಾರೆ, ಇನ್ನು ಮುಂದೆ ಇದ್ದರೆ ನಮಗೆ ಹೇಳಿ ಅಂತೇಳಿ. ಅದು ಒಳ್ಳೆಯ ಅಭಿಪ್ರಾಯ. ಇದು 2nd ಸೀಸನ್ ಇವ್ರದ್ದು. 1st ಸೀಸನಲ್ಲೂ ಒಳ್ಳೆ ಜನ ಆಗಿತ್ತು, 2ನೇ ಸೀಸನಲ್ಲೂ ಒಳ್ಳೆ ಜನ ಆಗಿದೆ, 3ನೇ ಸೀಸನಲ್ಲೂ ಇನ್ನೂ ಜನ ಆಗ್ತದೆ.